ನೋಡಿ, ಸಕ್ಕರೆ ನಾಡಿನಲ್ಲಿ ಭತ್ತ ನಾಟಿ ಪಾಲಿಟಿಕ್ಸ್ ಬಹಳ ಜೋರಾಗಿದೆ. ಯಾಕಂತ ಹೇಳಿದ್ರೆ ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹಾದಿಯನ್ನ ತುಳಿದ್ರ ಬಿಎಸ್ವೈ ಪುತ್ರ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ ಇವತ್ತು ಬಿವೈ ವಿಜೇಂದ್ರ ಅವರು ಭತ್ತ ನಾಟಿ ಮಾಡುವ ಮುಖಾಂತರ ಸಾಕಷ್ಟು ಪ್ರಶಂಸೆಗೆ ಪಾತ್ರರಾಗಿದ್ರು. ಜೊತೆಗೆ ಇವರಿಗೆ ಅಲ್ಲಿನ ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಬನ್ನಿ, ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಮಂಡ್ಯಗೆ ವಿಜಯೇಂದ್ರ ಎಂಟ್ರಿ ಕೊಡುತ್ತಿದ್ದಂತೆ ಅದ್ಧೂರಿ ಸ್ವಾಗತ. ಟ್ರ್ಯಾಕ್ಟರ್ ಚಲಾಯಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಫೋಟೋಗೆ ಪೋಸು. ಯಾಕೋ ಮರಿ ರಾಜ ಹುಲಿಗೆ ಟ್ರ್ಯಾಕ್ಟರ್ ಸಾಕಾಯ್ತು ಅನ್ಸುತ್ತೆ. ಎತ್ತಿನ ಗಾಡಿ ಏರಿದ್ರು, ಪಂಚೆ ಎತ್ತಿ ಕಟ್ಟಿ ಗದ್ದೆಯಲ್ಲಿ ಭತ್ತ ನಾಟಿ ಮಾಡಿದ್ರು ಬಿಎಸ್ವೈ ಪುತ್ರ. ಸಕ್ಕರೆ ನಾಡಿನಲ್ಲಿ ಬಿಜೆಪಿ ಭತ್ತ ನಾಟಿ ಪಾಲಿಟಿಕ್ಸ್. ಕುಮಾರಸ್ವಾಮಿ ಹಾದಿ ತುಳಿದ ಬಿವೈ ವಿಜಯೇಂದ್ರ. 2018ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಎಚ್ಡಿ ಕುಮಾರಸ್ವಾಮಿ ಮೊದಲ ಬಾರಿಗೆ ಪಾಂಡವಪುರದಲ್ಲಿ ಭತ್ತ ನಾಟಿ ಮಾಡಿದ್ರು. ಇತ್ತೀಚೆಗೆ ಸೀತಾಪುರ ಗ್ರಾಮದಲ್ಲಿ ದಳಪತಿ ಭತ್ತ ನಾಟಿ ಮಾಡಿದ್ರು. ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಚ್ಡಿ ಕುಮಾರಸ್ವಾಮಿ ಅವರ ಹಾದಿ ತುಳಿದಿದ್ದಾರೆ. ಮಂಡ್ಯ ತಾಲೂಕು ಕೊತ್ತತ್ತಿ ಗ್ರಾಮದ ಸುಖೇಂದ್ರ ಮತ್ತು ಶಿವಬಸಪ್ಪ ಜಮೀನಿನಲ್ಲಿ ಭತ್ತ ನಾಟಿ ಮಾಡಿದ್ದಾರೆ. ಕ್ಯಾತುಂಗೆರೆಯ ವೀರಾಂಜನೇಯ ದೇವಾಲಯದ ಬಳಿ ಬಿವೈ ವಿಜಯೇಂದ್ರಗೆ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ತಾವೇ ಸ್ವತಃ ಟ್ರ್ಯಾಕ್ಟರ್ ಚಲಾಯಿಸಿದ್ರು. ನೂರಾರು ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿದ್ರು. ಬೃಹತ್ ಗಾತ್ರದ ಹಾರ ಹಾಕಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ರು. ಕೊತ್ತತ್ತಿ ಗ್ರಾಮದ ಸುಖೇಂದ್ರ ಶಿವಬಸಪ್ಪ ಅವರ ಜಮೀನಿನವರೆಗೆ ಮೆರವಣಿಗೆ ನಡೆಸಲಾಯಿತು. ಬಿಜೆಪಿ ಮುಖಂಡ ಇಂಡುವಾಳು ಸಚ್ಚಿದಾನಂದ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೃಷಿಯಿಂದ ದೂರ ಸರಿಯುತ್ತಿರೋ ರೈತರನ್ನ ಮತ್ತೆ ಕೃಷಿಯತ್ತ ಮರಳುವಂತೆ ಪ್ರೇರೇಪಿಸಲು ಈ ನಾಟಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಭತ್ತ ನಾಟಿ ಕಾರ್ಯಕ್ಕೆ ಆಗಮಿಸಿದ್ದ ಸಾವಿರಾರು ಜನರಿಗೆ ರಾಗಿ ಮುದ್ದೆ, ಅವರೆಕಾಳು ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಮಾಜಿ ಸಿಎಂ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾದಿಯನ್ನ ಬಿವೈ ವಿಜಯೇಂದ್ರ ತುಳಿದಿರುವುದು ಹುಬ್ಬೇರುವಂತೆ ಮಾಡಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನೋಡಿ, ಸಕ್ಕರೆ ನಾಡಿನಲ್ಲಿ ಭತ್ತ ನಾಟಿ ಪಾಲಿಟಿಕ್ಸ್ ಬಹಳ ಜೋರಾಗಿದೆ. ಯಾಕಂತ ಹೇಳಿದ್ರೆ ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹಾದಿಯನ್ನ ತುಳಿದ್ರ ಬಿಎಸ್ವೈ ಪುತ್ರ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ ಇವತ್ತು ಬಿವೈ ವಿಜೇಂದ್ರ ಅವರು ಭತ್ತ ನಾಟಿ ಮಾಡುವ ಮುಖಾಂತರ ಸಾಕಷ್ಟು ಪ್ರಶಂಸೆಗೆ ಪಾತ್ರರಾಗಿದ್ರು. ಜೊತೆಗೆ ಇವರಿಗೆ ಅಲ್ಲಿನ ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಬನ್ನಿ, ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಮಂಡ್ಯಗೆ ವಿಜಯೇಂದ್ರ ಎಂಟ್ರಿ ಕೊಡುತ್ತಿದ್ದಂತೆ ಅದ್ಧೂರಿ ಸ್ವಾಗತ. ಟ್ರ್ಯಾಕ್ಟರ್ ಚಲಾಯಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಫೋಟೋಗೆ ಪೋಸು. ಯಾಕೋ ಮರಿ ರಾಜ ಹುಲಿಗೆ ಟ್ರ್ಯಾಕ್ಟರ್ ಸಾಕಾಯ್ತು ಅನ್ಸುತ್ತೆ. ಎತ್ತಿನ ಗಾಡಿ ಏರಿದ್ರು, ಪಂಚೆ ಎತ್ತಿ ಕಟ್ಟಿ ಗದ್ದೆಯಲ್ಲಿ ಭತ್ತ ನಾಟಿ ಮಾಡಿದ್ರು ಬಿಎಸ್ವೈ ಪುತ್ರ. ಸಕ್ಕರೆ ನಾಡಿನಲ್ಲಿ ಬಿಜೆಪಿ ಭತ್ತ ನಾಟಿ ಪಾಲಿಟಿಕ್ಸ್. ಕುಮಾರಸ್ವಾಮಿ ಹಾದಿ ತುಳಿದ ಬಿವೈ ವಿಜಯೇಂದ್ರ. 2018ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಎಚ್ಡಿ ಕುಮಾರಸ್ವಾಮಿ ಮೊದಲ ಬಾರಿಗೆ ಪಾಂಡವಪುರದಲ್ಲಿ ಭತ್ತ ನಾಟಿ ಮಾಡಿದ್ರು. ಇತ್ತೀಚೆಗೆ ಸೀತಾಪುರ ಗ್ರಾಮದಲ್ಲಿ ದಳಪತಿ ಭತ್ತ ನಾಟಿ ಮಾಡಿದ್ರು. ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಚ್ಡಿ ಕುಮಾರಸ್ವಾಮಿ ಅವರ ಹಾದಿ ತುಳಿದಿದ್ದಾರೆ. ಮಂಡ್ಯ ತಾಲೂಕು ಕೊತ್ತತ್ತಿ ಗ್ರಾಮದ ಸುಖೇಂದ್ರ ಮತ್ತು ಶಿವಬಸಪ್ಪ ಜಮೀನಿನಲ್ಲಿ ಭತ್ತ ನಾಟಿ ಮಾಡಿದ್ದಾರೆ. ಕ್ಯಾತುಂಗೆರೆಯ ವೀರಾಂಜನೇಯ ದೇವಾಲಯದ ಬಳಿ ಬಿವೈ ವಿಜಯೇಂದ್ರಗೆ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ತಾವೇ ಸ್ವತಃ ಟ್ರ್ಯಾಕ್ಟರ್ ಚಲಾಯಿಸಿದ್ರು. ನೂರಾರು ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿದ್ರು. ಬೃಹತ್ ಗಾತ್ರದ ಹಾರ ಹಾಕಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ರು. ಕೊತ್ತತ್ತಿ ಗ್ರಾಮದ ಸುಖೇಂದ್ರ ಶಿವಬಸಪ್ಪ ಅವರ ಜಮೀನಿನವರೆಗೆ ಮೆರವಣಿಗೆ ನಡೆಸಲಾಯಿತು. ಬಿಜೆಪಿ ಮುಖಂಡ ಇಂಡುವಾಳು ಸಚ್ಚಿದಾನಂದ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೃಷಿಯಿಂದ
ಕೃಷಿಯಿಂದ ದೂರ ಸರಿಯುತ್ತಿರೋ ರೈತರನ್ನ ಮತ್ತೆ ಕೃಷಿಯತ್ತ ಮರಳುವಂತೆ ಪ್ರೇರೇಪಿಸಲು ಈ ನಾಟಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಭತ್ತ ನಾಟಿ ಕಾರ್ಯಕ್ಕೆ ಆಗಮಿಸಿದ್ದ ಸಾವಿರಾರು ಜನರಿಗೆ ರಾಗಿ ಮುದ್ದೆ, ಅವರೆಕಾಳು ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಮಾಜಿ ಸಿಎಂ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾದಿಯನ್ನ ಬಿವೈ ವಿಜಯೇಂದ್ರ ತುಳಿದಿರುವುದು ಹುಬ್ಬೇರುವಂತೆ ಮಾಡಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನೋಡಿ, ಸಕ್ಕರೆ ನಾಡಿನಲ್ಲಿ ಭತ್ತ ನಾಟಿ ಪಾಲಿಟಿಕ್ಸ್ ಬಹಳ ಜೋರಾಗಿದೆ. ಯಾಕಂತ ಹೇಳಿದ್ರೆ ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹಾದಿಯನ್ನ ತುಳಿದ್ರ ಬಿಎಸ್ವೈ ಪುತ್ರ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ ಇವತ್ತು ಬಿವೈ ವಿಜೇಂದ್ರ ಅವರು ಭತ್ತ ನಾಟಿ ಮಾಡುವ ಮುಖಾಂತರ ಸಾಕಷ್ಟು ಪ್ರಶಂಸೆಗೆ ಪಾತ್ರರಾಗಿದ್ರು. ಜೊತೆಗೆ ಇವರಿಗೆ ಅಲ್ಲಿನ ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಬನ್ನಿ, ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಮಂಡ್ಯಗೆ ವಿಜಯೇಂದ್ರ ಎಂಟ್ರಿ ಕೊಡುತ್ತಿದ್ದಂತೆ ಅದ್ಧೂರಿ ಸ್ವಾಗತ. ಟ್ರ್ಯಾಕ್ಟರ್ ಚಲಾಯಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಫೋಟೋಗೆ ಪೋಸು. ಯಾಕೋ ಮರಿ ರಾಜ ಹುಲಿಗೆ ಟ್ರ್ಯಾಕ್ಟರ್ ಸಾಕಾಯ್ತು ಅನ್ಸುತ್ತೆ. ಎತ್ತಿನ ಗಾಡಿ ಏರಿದ್ರು, ಪಂಚೆ ಎತ್ತಿ ಕಟ್ಟಿ ಗದ್ದೆಯಲ್ಲಿ ಭತ್ತ ನಾಟಿ ಮಾಡಿದ್ರು ಬಿಎಸ್ವೈ ಪುತ್ರ. ಸಕ್ಕರೆ ನಾಡಿನಲ್ಲಿ ಬಿಜೆಪಿ ಭತ್ತ ನಾಟಿ ಪಾಲಿಟಿಕ್ಸ್. ಕುಮಾರಸ್ವಾಮಿ ಹಾದಿ ತುಳಿದ ಬಿವೈ ವಿಜಯೇಂದ್ರ. 2018ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಎಚ್ಡಿ ಕುಮಾರಸ್ವಾಮಿ ಮೊದಲ ಬಾರಿಗೆ ಪಾಂಡವಪುರದಲ್ಲಿ ಭತ್ತ ನಾಟಿ ಮಾಡಿದ್ರು. ಇತ್ತೀಚೆಗೆ ಸೀತಾಪುರ ಗ್ರಾಮದಲ್ಲಿ ದಳಪತಿ ಭತ್ತ ನಾಟಿ ಮಾಡಿದ್ರು. ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಚ್ಡಿ ಕುಮಾರಸ್ವಾಮಿ ಅವರ ಹಾದಿ ತುಳಿದಿದ್ದಾರೆ. ಮಂಡ್ಯ ತಾಲೂಕು ಕೊತ್ತತ್ತಿ ಗ್ರಾಮದ ಸುಖೇಂದ್ರ ಮತ್ತು ಶಿವಬಸಪ್ಪ ಜಮೀನಿನಲ್ಲಿ ಭತ್ತ ನಾಟಿ ಮಾಡಿದ್ದಾರೆ. ಕ್ಯಾತುಂಗೆರೆಯ ವೀರಾಂಜನೇಯ ದೇವಾಲಯದ ಬಳಿ ಬಿವೈ ವಿಜಯೇಂದ್ರಗೆ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ತಾವೇ ಸ್ವತಃ ಟ್ರ್ಯಾಕ್ಟರ್ ಚಲಾಯಿಸಿದ್ರು. ನೂರಾರು ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿದ್ರು. ಬೃಹತ್ ಗಾತ್ರದ ಹಾರ ಹಾಕಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ರು. ಕೊತ್ತತ್ತಿ ಗ್ರಾಮದ ಸುಖೇಂದ್ರ ಶಿವಬಸಪ್ಪ ಅವರ ಜಮೀನಿನವರೆಗೆ ಮೆರವಣಿಗೆ ನಡೆಸಲಾಯಿತು. ಬಿಜೆಪಿ ಮುಖಂಡ ಇಂಡುವಾಳು ಸಚ್ಚಿದಾನಂದ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೃಷಿಯಿಂದ ದೂರ ಸರಿಯುತ್ತಿರೋ ರೈತರನ್ನ ಮತ್ತೆ ಕೃಷಿಯತ್ತ ಮರಳುವಂತೆ ಪ್ರೇರೇಪಿಸಲು ಈ ನಾಟಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಭತ್ತ ನಾಟಿ ಕಾರ್ಯಕ್ಕೆ ಆಗಮಿಸಿದ್ದ ಸಾವಿರಾರು ಜನರಿಗೆ ರಾಗಿ ಮುದ್ದೆ, ಅವರೆಕಾಳು ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಮಾಜಿ ಸಿಎಂ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾದಿಯನ್ನ ಬಿವೈ ವಿಜಯೇಂದ್ರ ತುಳಿದಿರುವುದು ಹುಬ್ಬೇರುವಂತೆ ಮಾಡಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.